ಸೂರ್ಯಪುರ ಎಂಬ ಪುಟ್ಟ ಗ್ರಾಮ. ಆ ಗ್ರಾಮದಲ್ಲಿ ಒಂದು ಹಸು ದುಃಖದಿಂದ ನರಳುತ್ತಿತ್ತು. ಆ ಹಸುವನ್ನು ನೋಡಿದ ಮಾಯ ಚಿನ್ನದ ಗೇಡ ಮಾತಾಡಿತು. ನಿನ್ನ ದುಃಖವನ್ನು ನಾನು ದೂರ ಮಾಡುತ್ತೇನೆ. ನನಗೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ಕರೆದುಕೊಂಡು ಬಾ ಮತ್ತು ನಾನು ಅವನನ್ನು ಪರೀಕ್ಷಿಸುತ್ತೇನೆ. ಅದನ್ನು ಕೇಳಿದ ಹಸು ಊರಿನ ಕಡೆಗೆ ಪ್ರಾಮಾಣಿಕ ವ್ಯಕ್ತಿಯನ್ನು ಹುಡುಕಲು ತೆರಳಿತು. ಅದೇ ಸುರಪುರ ಗ್ರಾಮದಲ್ಲಿ ಅಣ್ಣ ಮಾಧವ, ತಮ್ಮ ಗೋಪಾಲ ಎಂಬ ಇಬ್ಬರು ಸಹೋದರರು ವಾಸವನ್ನು ಮಾಡುತ್ತಿದ್ದರು ಮತ್ತು ಅವರು ಕೃಷಿ ಕೆಲಸವನ್ನು ಅನ್ಯೂನತೆಯಿಂದ ಮಾಡುತ್ತಿದ್ದರು. ಅದೇ ಸಮಯದಲ್ಲಿ ಅವನ ಸ್ನೇಹಿತ ಇವರ ಹತ್ತಿರ ಗಾಬರಿಯಿಂದ ವೇಗವಾಗಿ ಓಡಿಕೊಂಡು ಬರುತ್ತಾನೆ. ಯೋ ಮಾಧವಣ್ಣ, ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ವಿಪರೀತ ಏರುಪೇರು ಉಂಟಾಗಿದೆ. ವೈದ್ಯರು ಸಹ ನಿಮ್ಮ ಮನೆಗೆ ಬಂದಿದ್ದಾರೆ. ಬೇಗ ಮನೆಗೆ ಹೋಗಿರಿ. ಇದನ್ನು ಕೇಳಿದ ಗೋಪಾಲ ಮತ್ತು ಮಾಧವ ಗಾಬರಿಯಿಂದ ತಮ್ಮ ಮನೆ ಕಡೆಗೆ ಓಡುತ್ತಾ ತೆರಳಿದರು. ಅವರ ವಯಸ್ಸಾದ ತಂದೆ ಮಂಚದ ಮೇಲೆ ನೋವಿನಿಂದ ಕುಳಿತುಕೊಂಡಿದ್ದರು. ಇವರ ಆರೋಗ್ಯ ತುಂಬಾ ಹದಗೆಟ್ಟಿದೆ. ಇವರಿಗೆ ಚಿಕಿತ್ಸೆ ನೀಡಲು ಸಾಧ್ಯವಿಲ್ಲ. ಇವರು ಬದುಕಿರೋವರೆಗೂ ಚೆನ್ನಾಗಿ ನೋಡಿಕೊಳ್ಳಿ. ನೋಡು ಮಾಧವ, ನನ್ನ ಕೊನೆಯ ಸಮಯ ಬಂದಿದೆ. ಇನ್ನು ನಾನು ಬಹಳ ದಿನ ಈ ಲೋಕದಲ್ಲಿ ಬದುಕುವುದಿಲ್ಲ. ನೋಡು ಮಾಧವ, ನಿನ್ನ ಮೇಲೆ ನನಗೆ ಪೂರ್ಣ ವಿಶ್ವಾಸವಿದೆ. ನೀನು ಮತ್ತು ಗೋಪಾಲ ಆಸ್ತಿಯಲ್ಲಿ ಸಮವಾಗಿ ಹಂಚಿಕೊಳ್ಳಿ. ಈ ರೀತಿ ಮಾಧವನ ವಯಸ್ಸಾದ ತಂದೆ ದುಃಖದಿಂದ ಹೇಳಿದರು. ಮರುದಿನ ಬೆಳಗ್ಗೆ ಅವರು ಮರಣವನ್ನು ಹೊಂದಿದರು. ಮಾಧವ ಮತ್ತು ಗೋಪಾಲ ಇಬ್ಬರು ಸೇರಿ ಅವರ ತಂದೆಯ ಅಂತ್ಯ ಸಂಸ್ಕಾರವನ್ನು ಮಾಡಿದರು. ನೋಡೀರಿ, ನಿಮ್ಮ ತಂದೆ ಮರಣ ಹೊಂದಿ ಬಹಳಷ್ಟು ದಿನಗಳಾಗಿದವೆ. ನೀವು ಈಗ ನಿಮ್ಮ ತಮ್ಮನ ಜೊತೆ ಆಸ್ತಿಯನ್ನು ಭಾಗ ಮಾಡುವ ಸಮಯ. ಸ್ವಲ್ಪ ಬುದ್ಧಿವಂತಿಕೆಯಿಂದ ಆಸ್ತಿಯಲ್ಲಿ ಭಾಗವನ್ನು ಮಾಡಿ ಚೆನ್ನಾಗಿ ಬೆಳೆ ಬೆಳೆಯುವ ಭೂಮಿಯನ್ನು ನೀವು ಇಟ್ಟುಕೊಳ್ಳಿ. ಆ ಬಂಜಾರ ಭೂಮಿಯನ್ನು ನಿಮ್ಮ ತಮ್ಮನಿಗೆ ನೀಡಿ ಮತ್ತೆ ಚೆನ್ನಾಗಿರುವ ಆ ಮನೆಯನ್ನು ನಾವು ತೆಗೆದುಕೊಳ್ಳೋಣ. ನೀನು ಹೇಳುವುದು ಸರಿಯಾಗಿ ಇದೆ, ಆದರೆ ನನ್ನ ತಮ್ಮ ಒಪ್ಪಬೇಕಲ್ಲ. ಅವನು ಕೂಡ ಗದ್ದೆಯಲ್ಲಿ ಕೆಲಸವನ್ನು ಮಾಡಿದ್ದಾನಲ್ಲ. ಏನ್ ಹೇಳ್ತೀಯ? ನೀನು ಸಣ್ಣವನಿದ್ದಾಗಿಂದ ಗದ್ದೆಯಲ್ಲಿ ಕೆಲಸವನ್ನು ಮಾಡಿರುವೆ. ನಿನ್ನ ಸಹೋದರ 2 ವರ್ಷದಿಂದ ಮಾತ್ರ ಬಂದಿದ್ದಾನೆ. ಮರುದಿನ ಬೆಳಗ್ಗೆ ಮಾಧವ ತನ್ನ ಹೆಂಡತಿಯ ಅನು ಜೊತೆ ಸೇರಿ ಗೋಪಾಲನ ಮನೆ ಹತ್ತಿರ ತಲುಪಿದ. ನೋಡು ತಮ್ಮ, ಅಪ್ಪಾಜಿಯವರು ಹೇಗಿದ್ದರೂ ಇಲ್ಲ. ಅದಕ್ಕೆ ನಾವಿಬ್ಬರೂ ಆಸ್ತಿಯನ್ನು ಹಂಚಿಕೆ ಮಾಡ್ಕೋಬೇಕು. ಮಕ್ಕಳು ಬೇರೆ ದೊಡ್ಡವರಾಗುತ್ತಿದ್ದಾರೆ. ಎಷ್ಟು ದಿನ ಅಂತ ಜೊತೆಯಲ್ಲಿ ಸಂಸಾರ ಮಾಡೋದು? ಇದು ಸರಿಯಾದ ಸಮಯ. ಆಸ್ತಿಯಲ್ಲಿ ಹಂಚಿಕೆಯನ್ನು ಮಾಡಿಕೊಂಡು ಬೇರೆ ಬೇರೆ ಸಂಸಾರ ಮಾಡಿಕೊಳ್ಳೋಣ. ಮಾಧವ ಅಣ್ಣ, ಏನ್ ಹೇಳ್ತಾ ಇದ್ದೀಯಾ ನೀನು? ನಾನು ನಿನ್ನ ಜೊತೆಯಲ್ಲೇ ಇರಬೇಕು ಎಂದು ಅಂದುಕೊಂಡಿದ್ದೆ. ನೀನು ನೋಡಿದರೆ ಬೇರೆ ಬೇರೆ ಮಾಡ್ತಾ ಇದ್ದೆಲ್ಲ. ನೋಡ್ ತಮ್ಮ, ನಾವು ಇನ್ಮೇಲೆ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು. ಅದಕ್ಕೆ ಈ ನಿರ್ಧಾರ ಬೇರೆ ಬೇರೆ ಮಾಡಿಕೊಂಡು ಬಿಡೋಣ. ಆದರೂ ಅಣ್ಣ, ಇದೆಲ್ಲ ಬೇಗ ಬೇಗ ಆಗುತ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಇನ್ನೂ ಸಮಯ ಇತ್ತು, ಆದರೆ ನೀನು ತುರ್ತಾಗಿ ಮಾಡುತ್ತಿದ್ದೀಯಾ? ಇಲ್ಲ, ಬೇರೆ ಬೇರೆ ಮಾಡಿಕೊಂಡೇ ಬಿಡೋಣ. ಒಂದು ವೇಳೆ ನೀನು ಈ ವಿಚಾರವನ್ನು ಪಂಚಾಯಿತಿ ಕಟ್ಟೆಗೆ ತೆಗೆದುಕೊಂಡು ಹೋಗುವುದಾದರೆ ಹೋಗು. ಅಲ್ಲಿ ನನ್ನ ಸ್ನೇಹಿತರೇ ಇರುವುದು. ಅವರು ನನ್ನ ಮಾತೆ ಕೇಳೋದು. ನೀನು ಸುಮ್ಮನೆ ಅಲ್ಲಿ ಹೋಗಿ ಬರೀ ಕೈಯಲ್ಲಿ ಹಿಂತಿರುಗಬೇಕಾಗಿತ್ತು. ಅದಕ್ಕೆ ಇಲ್ಲೇ ನಾನು ಹೇಳುವುದು ಕೇಳು. ನಮ್ಮ ಗದ್ದೆ ಅರ್ಧ ಚೆನ್ನಾಗಿದೆ, ಇನ್ನೂ ಅರ್ಧ ಬಂಜಾರ ಭೂಮಿ. ಚೆನ್ನಾಗಿರೋದು ನಾನು ಇಟ್ಟುಕೊಳ್ಳುತ್ತೇನೆ. ಯಾಕೆ ಅಂದ್ರೆ ಅಪ್ಪನ ಜೊತೆ ಸಣ್ಣವನಿದ್ದಾಗಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ದು ನಾನು. ಮತ್ತು ಈ ಮನೆ ನಾನು ಇಟ್ಟುಕೊಳ್ಳುತ್ತೇನೆ. ಯಾಕೆ ಅಂದ್ರೆ ಈ ಮನೆ ಮೇಲೆ ನಾನು ತುಂಬಾ ಖರ್ಚು ಮಾಡಿದ್ದೇನೆ. ಇನ್ನು ಆ ಮನೆ. ಇದು ಯಾವ ತರ ತೀರ್ಮಾನ? ಇದು ಮೋಸ. ಚೆನ್ನಾಗಿರುವ ಭೂಮಿ ನಿಮಗೆ, ಬಂಜರ ಭೂಮಿ ನಮಗ. ಈ ಚೆನ್ನಾಗಿರುವ ಮನೆ ನೀವು ಇಟ್ಟುಕೊಂಡು ನಮಗೆ ಆ ಗುಡಿಸಲು ಮನೆ ನೀಡುತ್ತಿದ್ದೀರಾ? ಇದನ್ನು ನಾನು ಒಪ್ಪುವುದಿಲ್ಲ. ಹೌದು ಅಣ್ಣ,
ನನ್ನ ಹೆಂಡತಿ ಹೇಳುತ್ತಿರುವುದು ಸತ್ಯವಾಗಿದೆ. ನೀವು ಆ ಬಂಜಾರ ಭೂಮಿ ನನಗೆ ಕೊಟ್ಟರೆ ನಾನು ಹೇಗೆ ವ್ಯವಸಾಯ ಮಾಡಲಿ? ಅದಕ್ಕೆ ನಾನೇನು ಮಾಡಲಿ? ನಿನ್ನ ಭಾಗದಲ್ಲಿ ಬರುವುದು ಅದೇ. ನೀನು ಈಗ 2 ವರ್ಷದಿಂದ ವ್ಯವಸಾಯ ಮಾಡಲು ಬಂದಿರುವೆ. ನಾನು ಚಿಕ್ಕವನಿದ್ದಾಗಿಂದಲೂ ವ್ಯವಸಾಯವನ್ನು ಮಾಡುತ್ತಿರುವೆ ಮತ್ತು ಮನೆ ಕಟ್ಟಲು ನಾನು ಸಹಾಯವನ್ನು ಬಹಳ ಮಾಡಿರುವೆ. ಅದಕ್ಕಾಗಿ ಮನೆಯನ್ನು ನಾನು ತೆಗೆದುಕೊಂಡುದೇನೆ. ಗೋಪಾಲ ಕಣ್ಣೀರು ಹಾಕುತ್ತಾ ತನ್ನ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ತನ್ನ 2ನೇ ಮನೆಗೆ ಹೋಗುತ್ತಾನೆ. ಅನು ಹೇಳಿದ್ದು ನಿಜ, ಅದು ಮನೆ ಅಲ್ಲಗೊಳಿಸಲು. ನೋಡಿ, ನಿಮ್ಮ ಅಣ್ಣ ನಮಗೆ ಮೋಸ ಮಾಡಿದ್ದಾರೆ. ಆದರೆ ನೀವು ಏನು ಮಾತನಾಡದೆ ಸುಮ್ಮನೆ ಬಂದಿದ್ದೀರಾ? ಈ ಹಳೆ ಮನೆಯಲ್ಲಿ ಹೇಗೆ ವಾಸ ಮಾಡುವುದು? ನಾನು ಮನಸ್ಸು ಮಾಡಿದರೆ ಪಂಚಾಯಿತಿ ಕಟ್ಟಿಗೆ ತೆರಳಬಹುದಿತ್ತು. ಆದರೆ ಮರ್ಯಾದೆ ನಮ್ಮ ಮನೆದೇ ಹೋಗುತ್ತಿತ್ತು. ನೀನೇನು ಯೋಚನೆ ಮಾಡಬೇಡ. ಅದೇ ಬಂಜಾರ ಭೂಮಿಯಲ್ಲಿ ನಾನು ಬೆಳೆ ಬೆಳೆದು ಎಲ್ಲರಿಗೂ ತೋರಿಸುತ್ತೇನೆ. ಮತ್ತೆ ನೋಡು, ಇನ್ನು ಸ್ವಲ್ಪ ದಿನದಲ್ಲೇ ಹೊಸ ಮನೆಯನ್ನು ಕೂಡ ಕಟ್ಟುತ್ತೇನೆ. ನನಗೆ ನನ್ನ ಮೇಲೆ ವಿಶ್ವಾಸವಿದೆ. ನಾನು ಮರುದಿನ ಬೆಳಗ್ಗೆ ಗೋಪಾಲ ತನ್ನ ಬಂಜರು ಭೂಮಿಗೆ ತೆರಳಿ ವ್ಯವಸಾಯ ಮಾಡಲು ಪ್ರಾರಂಭಿಸಿದನು. ಅಲ್ಲಿ ಅದೇ ಗ್ರಾಮದ ವ್ಯಕ್ತಿಯು ಗೋಪಾಲನನ್ನು ನೋಡಿ ಈ ರೀತಿಯಾಗಿ ಹೇಳುತ್ತಾನೆ. ಹೇ ಗೋಪಾಲಣ್ಣ, ಇದೇನು ಮಾಡುತ್ತಿರುವೆ? ಇದು ಬಂಜೇರು ಭೂಮಿ, ನಿನಗೆ ಗೊತ್ತಿಲ್ಲವೇ? ಈ ಭೂಮಿಯಲ್ಲಿ ಏನೇ ವ್ಯವಸಾಯ ಮಾಡಿದರೂ ಅದು ಬೆಳೆಯಾಗಿ ಬರುವುದಿಲ್ಲ. ಗೋಪಾಲ ಅವರ ಯಾರ ಮಾತನ್ನು ಕೇಳಿಸಿಕೊಳ್ಳದೆ ತನ್ನ ಪಾಡಿಗೆ ತಾನು ವ್ಯವಸಾಯವನ್ನು ಮಾಡುತ್ತಾನೆ ಇದ್ದನು. ಆ ವ್ಯಕ್ತಿ ಅಲ್ಲಿಂದ ಹೋಗುತ್ತಾನೆ. ಗೋಪಾಲ ಬಹಳ ದಿನಗಳಿಂದ ಹೊಲದಲ್ಲಿ ಕಷ್ಟವನ್ನು ಪಡುತ್ತಾನೆ. ಆದರೆ ಆ ಬಂಜಾರ ಭೂಮಿಯಲ್ಲಿ ಯಾವುದೇ ಪ್ರತಿಫಲ ಬರುವಂತೆ ಕಾಣುತ್ತಿರಲಿಲ್ಲ. ಇದರಿಂದ ನೊಂದು ಹೋದ ಗೋಪಾಲ ಮನೆಯಲ್ಲಿ ನಿರಾಶೆಯಿಂದ ಮಂಚದ ಮೇಲೆ ಕುಳಿತುಕೊಂಡಿದ್ದನು. ಅದೇ ಸಮಯದಲ್ಲಿ ಅವನ ಹೆಂಡತಿ ಅಲ್ಲಿಗೆ ಬರುತ್ತಾಳೆ. ನಾನು ಮೊದಲೇ ಹೇಳಿದ್ನಲ್ಲ, ಆ ಬಂಜಾರ ಭೂಮಿಯಲ್ಲಿ ಏನು ಬೆಳೆಯುವುದಿಲ್ಲ. ನೀನು ಸುಮ್ಮನೆ ಅಲ್ಲಿ ವ್ಯವಸಾಯವನ್ನು ಮಾಡಿ ನಿನ್ನ ಸಮಯವನ್ನು ವ್ಯರ್ಥ ಮಾಡುತ್ತಿರುವೆ. ಅನು ಒಂದು ವೇಳೆ ನನ್ನ ಹತ್ತಿರ ಒಂದು ಹಸು ಇದ್ದಿದ್ದರೆ ನಾನು ಅದೇ ಬಂಜಾರ ಭೂಮಿಯಲ್ಲಿ ಬೆಳೆ ಬೆಳೆದು ಎಲ್ಲರಿಗೂ ತೋರಿಸುತ್ತಿದೆ. ಆದರೆ ನಾನೇನು ಮಾಡಲಿ? ನನ್ನತ್ರ ಇಲ್ಲ. ನನ್ನ ಶರೀರ ಕೂಡ ಸಹಕರಿಸುತ್ತಿಲ್ಲ. ಬೇಗ ಸುಸ್ತಾಗುತ್ತದೆ. ನಿನ್ನ ಕಷ್ಟದ ಮೇಲೆ ನನಗೆ ಪೂರ್ಣ ನಂಬಿಕೆ ಇದೆ. ಆದರೆ ಇದು ಕೂಡ ನೆನಪಿನಲ್ಲಿಟ್ಟುಕೊಳ್ಳಿ, ಮನೆಯಲ್ಲಿ ತರಕಾರಿ ಧಾನ್ಯಗಳು ಕೂಡ ಖಾಲಿಯಾಗುತ್ತಾ ಬರುತ್ತಿವೆ. ನೀನು ಏನಾದರೂ ಬೇರೆ ಕೆಲಸ ಅಥವಾ ವ್ಯಾಪಾರವನ್ನು ಮಾಡಬೇಕು. ವ್ಯಾಪಾರ ಮಾಡಲು ನನ್ನ ಹತ್ತಿರ ಹಣವಿಲ್ಲ. ನಿನಗೆ ಗೊತ್ತಿಲ್ಲವೇ? ಮತ್ತೆ ಹೇಗೆ ನಾನು ವ್ಯಾಪಾರ ಮಾಡಲಿ? ಅದೇ ನಮ್ಮ ಊರಿನಲ್ಲಿ ಶೆಟ್ಟರ್ ಇದ್ದಾರಲ್ಲ, ಅವರು ತುಂಬಾ ಒಳ್ಳೆಯವರು. ನೀನು ಅವರತ್ರ ಸಾಲ ತೆಗೆದುಕೋ, ಅವರು ಖಂಡಿತ ನಿನಗೆ ಕೊಡುತ್ತಾರೆ. ವ್ಯಾಪಾರ ಮಾಡಿ ಮತ್ತೆ ವಾಪಸ್ ಕೊಡೋಣ. ಶೆಟ್ಟಿ ಅವರ ಹತ್ತಿರ ಸಾಲ ಕೇಳಲು ಮರುದಿನ ಬೆಳಗ್ಗೆ ಗೋಪಾಲನ ತೆರಳುತ್ತಾನೆ ಮತ್ತು ನಡೆದ ಎಲ್ಲಾ ಘಟನೆಯನ್ನು ವಿವರಿಸುತ್ತಾನೆ. ನೋಡಿ ಶೆಟ್ಟಿ ಅವರೇ, ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆಗಿದೆ. ನೀವು ನನಗೆ ಹಣದ ಸಹಾಯ ಮಾಡಿದರೆ ನಾನು ವ್ಯಾಪಾರ ಮಾಡಿ ನಿಮಗೆ ಅಸಲು ಮತ್ತು ಬಡ್ಡಿಯನ್ನು ಆದಷ್ಟು ಬೇಗ ಮರಳಿಸುತ್ತೇನೆ. ಗೋಪಾಲ, ಹಣ ತೆಗೆದುಕೋ. ನನಗೆ ನಿನ್ನ ಮೇಲೆ ತುಂಬ ವಿಶ್ವಾಸವಿದೆ. ನಿನ್ನ ವ್ಯಾಪಾರ ಚೆನ್ನಾಗಿ ಆಗಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಸರಿ, ಹೋಗಿ ಬಾ, ಒಳ್ಳೆಯದಾಗಲಿ. ಅನು ಶೆಟ್ಟರು ಹಣವನ್ನು ನೀಡಿದ್ದಾರೆ. ನಾನು ಬೆಳಗ್ಗೆ ಸುರಪುರ ಊರಿಗೆ ಹೋಗಿ ಗೊಂಬೆಗಳನ್ನು ಖರೀದಿ ಮಾಡಿರುತ್ತೇನೆ. ಅಲ್ಲಿ ಕಮ್ಮಿ ರೇಟಿಗೆ ಸಿಗುತ್ತದೆಯಂತೆ. ಮರುದಿನ ಬೆಳಗ್ಗೆ ಗೋಪಾಲ ಸುರಪುರ ಗ್ರಾಮಕ್ಕೆ ತಲುಪಿ ಬಜಾರ್ನಲ್ಲಿ ಗೊಂಬೆಗಳನ್ನು ಹುಡುಕುತ್ತಾ ತಿರುಗುತ್ತಿದ್ದನು. ಏ ಅಣ್ಣ, ಯಾಕೆ ಈ ಮೂಕ ಪ್ರಾಣಿಗೆ ಈ ರೀತಿಯಾಗಿ ಹೊಡೆಯುತ್ತಿರುವೆ? ಅಂತ ತಪ್ಪು ಈ ಹಸು ಏನು ಮಾಡಿತ್ತು? ದಯವಿಟ್ಟು ಹೊಡೆಯುವುದನ್ನು ನಿಲ್ಲಿಸಿ. ಯಾಕೆ ಹೊಡಿತಾ ಇದೀನಿ ಗೊತ್ತಾ? ಈ ಹಸುವನ್ನು ನಾನು ಜಾಸ್ತಿ ದುಡ್ಡಿಗೆ ತಗೊಂಡಿರುವೆ. ಆದರೆ ಈ ಹಸು ಏನೂ ಕೆಲಸವನ್ನು ಮಾಡುವುದಿಲ್ಲ. ನಾನು ಇದನ್ನು ತೆಗೆದುಕೊಂಡು ಮೋಸ ಹೋದೆ. ನನ್ನ ಹಣವೆಲ್ಲ ವ್ಯರ್ಥವಾಯಿತು. ಈ ಹಸು ಯಾವುದಕ್ಕೂ ಪ್ರಯೋಜನಕ್ಕೆ ಬರುವುದಿಲ್ಲ. ನಿಮಗೆ ಬೇಡ ಅಂದರೆ ಈ ಹಸುವನ್ನು ನನಗೆ ನೀಡಿ. ನಾನು ಇದನ್ನು ಕರೆದುಕೊಂಡು ವ್ಯವಸಾಯವನ್ನು ಮಾಡಲು ಪ್ರಾರಂಭಿಸುವೆ. ನೋಡು ತಮ್ಮ, ಉಚಿತವಾಗಿ ಹೇಗೆ ನೀಡಲಿ?
ನಾನು ಇದಕ್ಕೆ ಬಹಳ ಹಣ ಖರ್ಚು ಮಾಡಿರುವೆ. ನೀನು ಹಣ ನೀಡಿದರೆ ಕೊಡುತ್ತೇನೆ. ಆಯ್ತು, ಹಣವನ್ನು ನೀಡುತ್ತೇನೆ. ಆದರೆ ನೀನು ಕೇಳಿದಷ್ಟು ಇಲ್ಲ. ನನ್ನ ಹತ್ತಿರ ಇರುವುದನ್ನೆಲ್ಲ ನಿನಗೆ ನೀಡುತ್ತೇನೆ. ನೀನು ಹಸುವನ್ನು ನನಗೆ ನೀಡು. ಗೋಪಾಲನಿಂದ ಹಣವನ್ನು ತೆಗೆದುಕೊಂಡು ಆ ವ್ಯಕ್ತಿಯು ಅಲ್ಲಿಂದ ಮನಸ್ಸಿನಲ್ಲಿ ಖುಷಿಪಡುತ್ತಾ ಇವನು ಯಾರು, ಬಕರ ಬಂದಿದ್ದಾನೆ ಅಂದುಕೊಂಡು ಹೋಗುತ್ತಾನೆ. ಗೋಪಾಲ ಹಸುವನ್ನು ತೆಗೆದುಕೊಂಡು ಮನೆಗೆ ತೆರಳುತ್ತಾನೆ. ಮುಂದೆ ಏನಾಯಿತು ಎಂದು ತಿಳಿಯಲು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಪಾರ್ಟ್ 2 ಬರುತ್ತೆ.